ಎಲ್ಲರಿಗೂ ನಮಸ್ತೆ. ವಿಮಲಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತಿಳಿಸ್ತಾ, ಫ್ರೆಂಡ್ಸ್ ತುಂಬ ದಿನ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ಕ್ಷಮೆ ಇರಲಿ ಎಲ್ಲರಿಗೂ. ನನ್ನ ಫ್ಯಾಮಿಲಿಲಿ ಒಂದು ಶುಭ ಕಾರ್ಯ ನಡೆದಿರೋದ್ರಿಂದ ನಾನು ತುಂಬ ದಿನಗಳ ಕಾಲ ಬ್ರೇಕ್ ತಗೋಬೇಕಿತ್ತು. ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ನಾನು ಮಾಡಿರೋ ರೆಸಿಪಿ ಏನು ಅಂತ ನೋಡ್ಕೊಬರೋಣ ಅಲ್ಲ. ಇದು ಎಲ್ಲರ ಫೇವ್ರೆಟ್, ಅಂದರೆ ಮಂಗಳೂರಿಯನ್ಸ್ ಫೇವ್ರೆಟ್. ಇವಾಗ ಎಲ್ಲ ಕಡೆ ಮಾಡ್ತಾರೆ ಬಿಡಿ. ಒಂದ್ಸಲಿ ಒಂದು ಪೋಸ್ಟ್ ಆಗಲಿ, ಒಂದು ರೀಲ್ಸ್ ಆಗಲಿ ಅಪ್ಲೋಡ್ ಆಯ್ತಾ ಇದ್ದಂಗೆ ಇದು ಏನು ಅಂತನಾದರೂ ಟ್ರೈ ಮಾಡೋಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಹಾಗೆ ಕೂಡ ನಾನು ನಮ್ಮ ತಾಯಿ ಅಜ್ಜಿ ಹೇಳ್ಕೊಟ್ಟಿರೋ ಹಾಗೆ ನಾನು ಮಾಡಿದ್ದೀನಿ. ಓಕೆನಾ? ಹಾಗಾದರೆ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಅಕ್ಕಿನ 3-4 ಅವರ್ ನೆನೆಸಿಟ್ಟಿದ್ದೆ. ನಂತರ ಒಂದು 20-30 ಹಲಸಿನಹಣ್ಣು ತೋಳೆನ ಬೀಜ ಎಲ್ಲ ತೆಗೆದು ನೀಟಾಗಿ ಇಟ್ಟಿದ್ದೀನಿ. ನಂತರ ಇದಕ್ಕೆ ಒಂದು 1/4 ಆಗೋಷ್ಟು ಆರ್ಗಾನಿಕ್ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ. ನಂತರ ಒಂದು ಅರ್ಧ ಗಡಿ ತೆಂಗಿನಕಾಯಿ ತುರಿ, ನಂತರ ಒಂದು 2 ಟೀ ಸ್ಪೂನು ಕಾಳುಮೆಣಸು, ಇಡೀ ಮೆಣಸು, ಮತ್ತು ಒಂದು ಏಲಕ್ಕಿನ ಸಿಪ್ಪೆ ತೆಗೆದು ಅದರೊಳಗೆ ಹಾಕ್ಕೊಂಡಿಟ್ಟಿದ್ದೀನಿ. ಮತ್ತು ಒಂದು 2-3 ಪೀಸಸ್ಸು ತೆಂಗಿನಕಾಯಿದು ಚಿಕ್ಕದಾಗಿ ಒಂದು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ನಂತರ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ ತಗೊಂಡು ಫಸ್ಟು ಹಲಸಿನಹಣ್ಣಿನ ತೋಳೆ, ನಂತರ ತೆಂಗಿನಕಾಯಿ ತುರಿ, ನಂತರ ಕರಿಮೆಣಸು ಮತ್ತು ಏಲಕ್ಕಿ, ನಂತರ ಬೆಲ್ಲ ಪೌಡ್ರು, ಇದನ್ನೆಲ್ಲ ಹಾಕ್ಬಿಟ್ಟು ಫಸ್ಟು ಒಂದು ಮಿಕ್ಸಿ ಜಾರಲ್ಲಿ ಒಂದು ನೈಸ್ ಆಗೋ ತನಕ ಒಂದು ಗ್ರೈಂಡ್ ಮಾಡ್ಕೊಳ್ಳೋಣ. ನೈಸ್ ಆಗೋ ತನಕ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ನಾವೇನು ಅಕ್ಕಿ ನೆನೆಸಿಟ್ಟಿದ್ದೀವಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಫಸ್ಟು ಒಂದು ಟ್ರಿಪ್ಪು. ಓಕೆನಾ? ಇದನ್ನು ಹಾಕ್ಬಿಟ್ಟು ತುಂಬ ನೈಸಾಗಿದೆ ಹಾಕಿದ್ಮೇಲೆ, ಅಕ್ಕಿ ಹಾಕಿದ್ಮೇಲೆ ತುಂಬ ನೈಸಾಗಿ ಬೇಡ ಫ್ರೆಂಡ್ಸ್. ಇದನ್ನು ಒಂಚೂರು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಓಕೆನಾ? ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ನಂತರ ಉಳಿದಿರೋ ಅಕ್ಕಿನ ಮತ್ತೆ ಸಪ್ರೇಟಾಗಿ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ತುಂಬ ನೈಸ್ ಆಗೋದು ಬೇಡ, ಅದನ್ನೊಂದು ಸ್ವಲ್ಪ ಸೇಮ್ ಆಗಲೇ ಹೆಂಗೆ ತರಿಯಾಗಿ ರುಬ್ಕೊಂಡ್ವೋ ಅದೇ ಥರನೂ ಇದನ್ನು ತರಿಯಾಗಿ ರುಬ್ಕೋಬೇಕು. ಓಕೆನಾ? ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಏನು ತೆಂಗಿನಕಾಯಿನ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು, ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಚೆನ್ನಾಗಂತ ಹೇಳಿದ್ರೆ ಅದು ನೀಟಾಗಿ, ಈಗ ನಾವು ಬರೀ ಫಸ್ಟು ಹಲಸಿನಹಣ್ಣು ಮತ್ತು ಬರೀ ಅಕ್ಕಿ ಹಾಕಿ ರುಬ್ಬಿಟ್ಕೊಂಡಿದ್ವಿ. ನೆಕ್ಸ್ಟು ಬರೀ ಅಕ್ಕಿನ ಹಾಕ್ಕೊಂಡಿದ್ವಿ. ಸೊ ಇವಾಗ ಮೊದಲೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಕಡಿಯೋ ಕಲ್ಲು ಬರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಎಲ್ಲ ಒಂದೇ, ನಾವು ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕದು. ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ನಾವು ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದ್ದ ಮೇಲೆ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಓಕೆನಾ? ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಈಗ ನಾವೇನು ತ್ಯಾಗದ ಮರದ ಎಲೆ ತಗೊಂಡಿದ್ವಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒರೆಸಿ ಹಾಕ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಇನ್ನೊಂದು, ಅದು ನಿಮಗೆ ಮಡ್ಚೋಕ್ಕಾಗಿಲ್ಲ ಅಂದರೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ಬಾಡಿಸ್ಬೋದು. ಈಗ ನಾವು ಬಾಳೆ ಎಲೆನ ತಂದರೆ ನಾವು ಬಾಡಿಸ್ತೀವಲ್ಲ, ಅಂದರೆ ಸ್ಟವ್ ಮೇಲೆ ಬೆಂಕಿ ಇದು ಸ್ಟವ್ ಆನ್ ಮಾಡಿಬಿಟ್ಟು ಬಾಡಿಸ್ತೀವಲ್ಲ, ಅದೇ ಥರ ತ್ಯಾಗದ ಮರ ಎಲೆನೂ ಬಾಡಿಸ್ಬೋದು. ನನಗಿಲ್ಲಿ ನೀಟಾಗಿ ಬಂತು, ನಾನು ಯಾವುದೇ ರೀತಿಲಿ ಬಾಡಿಸಿಲ್ಲ, ಹಂಗೆ ಮಾಡ್ಕೊತೀನಿ. ನಾನಿವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿರೋಂಥ ಒಂದು ಎಲೆ ಎಷ್ಟಿಲ್ಲಿ 6-7 ಎಲೆ ತೊಗೊಂಡಿದ್ದೀನಿ. 7-8 ಆಗಿದೆ. ತಗೊಂಡು ಇದು 2 ಸ್ಪೂನು, ಈಗ ನಾವೇನು ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಸ್ಪೂನು, ಅದರಲ್ಲೇ 2 ಸ್ಪೂನ್ನ ನಾನು ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ. ಓಕೆನಾ? ಮಾಡಿಕೊಂಡು ಇದನ್ನು ಇಟ್ಕೊತೀನಿ ನಾನು. ಎಲ್ಲ ಇಟ್ಕೊಂಡು ಆದಮೇಲೆ ನೀಟಾಗಿ ಇಷ್ಟು ಸಾಕು. ತುಂಬ ಜಾಸ್ತಿ ಹಾಕಿದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸಾಕು, ಇಷ್ಟು ಹಾಕಿದ್ರೆ ಸಾಕು. ನೋಡಿ, ಈ ಥರ ನೀಟಾಗಿ ಮಡ್ಚ್ಕೋಬೇಕು. ನೀಟಾಗಿ ಮಡ್ಚ್ಕೊಂಡು ಯಾವುದ್ಯಾವ್ದು ಮಡ್ಚ್ಕೊಳ್ತೀರೋ ಅದೆಲ್ಲ ಫಸ್ಟು ಒಂದೊಂದೇ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನಂತರ ಇವಾಗ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಸ್ಟೀಮ್ ಮಾಡೋಕ್ಕೆ ಇದು ಕಳಸಿಗೆ ಇಟ್ಟಿದ್ವಿ, ಅಂದರೆ ಇಡ್ಲಿ ಪಾತ್ರೆ. ನೀವು ಇಡ್ಲಿ ಕುಕ್ಕರ್ ತೊಗೋಬೋದು, ಇಡ್ಲಿ ಪಾತ್ರೆ ತೊಗೋಬೋದು, ಅಥವಾ ಕುಕ್ಕರ್ಲಾದರೂ ಮಾಡಿಬಿಟ್ಟು ಒಳಗೆ ಹಾಕಿದ್ರು, ಅಂದರೆ ಪಾತ್ರೆಯಲ್ಲಿ ಹಾಕಿ ಇಟ್ಟುಬಿಟ್ಟು ಆದರೂ ಅವೇ ತೊಗೋಬೋದು. ಅಥವಾ ನೀವು ಈ ಥರ ಇಡ್ಲಿ ಪಾತ್ರೆ ಇದೆ ಅಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಒಂದೊಂದೇ ನಿಧಾನವಾಗಿ, ಈಗ ನೋಡಿ ಸ್ಟೀಮ್ ಚೆನ್ನಾಗಿ ಬರ್ತಾ ಇರೋ ಇದು ಇಡ್ಲಿ ಪಾತ್ರೆಗೆ ಒಂದೊಂದೇ ನಿಧಾನವಾಗಿ ಹಾಕ್ಕೊತಾ ಇದ್ದೀನಿ. ಸರಿನಾ? ಎಲ್ಲ ಹಾಕ್ಕೊಂಡು ಆದಮೇಲೆ ಇದನ್ನು ಫ್ರೆಂಡ್ಸ್ ನೀವು ಒಂದು 20-25 ನಿಮಿಷ ಬೇಯೋಕ್ಕೆ ಹಾಕಬೇಕು. ಓಕೆನಾ? ನೀಟಾಗಿ ಬೇಯಬೇಕು. ಆ್ಯಕ್ಚುಲಿ ಇದು ರಾತ್ರಿ ಮಾಡಿಬಿಟ್ಟು
ಬೆಳಗ್ಗೆ ತಿನ್ನೋದು. ಯಾಕಂದರೆ ಆ ತ್ಯಾಗದ ಮರದ ಎಲೆ ಇರುತ್ತಲ್ಲ, ಅದ್ರದ್ದು ಫ್ಲೇವರ್ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಮೇಯ್ನ್ ಇದೆ ನಾನು ಹಾಗೆ ಮಾಡಿರೋದು. ರಾತ್ರಿ ಮಾಡಿದ್ದು ಬೆಳಿಗ್ಗೆ ಮತ್ತೊಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿಬಿಟ್ಟು ತೆಗೆದಿರೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಅದು ತುಂಬ ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ನೋಡಿ ತೆಗೀರಿ ಓಪನ್ ಮಾಡಿ. ಸಖತ್ ಅಂತಂದರೆ ತುಂಬ ಟೇಸ್ಟ್ ಬರುತ್ತೆ. ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ತೆಗೆದು ಒಂದು ಪ್ಲೇಟಲ್ಲಿ ತೆಗೆದು ಓಪನ್ ಮಾಡಿ ನೋಡಿ. ತುಂಬ ಚೆನ್ನಾಗಿರೋ, ತುಂಬ ರುಚಿಯಾಗಿರೋ ಅಂಥದ್ದು. ಈ ಥರ ಒಂದು ಎಲೆನ ಒಬ್ಬರಿಗೆ ತುಂಬ ಹೊಟ್ಟೆನೇ ತುಂಬಿಡುತ್ತೆ, ಅಷ್ಟು ಸಾಕಾಗುತ್ತೆ ಫ್ರೆಂಡ್ಸ್. ಮನೇಲೆಲ್ಲ ಖುಷಿಪಟ್ಟು ತಿಂದರು. ನೀವು ಮೇಯ್ನು ಇದಕ್ಕೆ ಕಾಂಬಿನೇಷನ್ ಏನಂತ ಹೇಳಿದ್ರೆ ಶುಂಠಿ ಚಟ್ನಿ ಮೇಯ್ನ್ ಅದೇನೆ. ತುಂಬ ರುಚಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಈಸಿ. ಏನಿಲ್ಲ, ಒಂದು ಅರ್ಧ ಇಂಚು ಶುಂಠಿ, 3-4 ಹುರಿದಿಟ್ಕೊಂಡಿರೋಂಥ ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಹುಣಸೆಹಣ್ಣು, ಉಪ್ಪು ಇದನ್ನೆಲ್ಲ ಹಾಕಿ ರುಬ್ಬಿ ಒಂದು ಸಾಸಿವೆ ಮತ್ತು ಕರಿಬೇವಿನ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟರೆ ಅದ್ಭುತವಾಗಿರುವಂಥ ಶುಂಠಿ ಚಟ್ನಿ ರೆಡಿ ಆಗಿರುತ್ತೆ. ಥ್ಯಾಂಕ್ ಯು.